ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇಲ್ಲೊಂದು ಎರಡು ಘಟನೆಗಳು ನಡೆದವ, ನಡೆದ ಹಲವು ದಿನಗಳು ಅದು ಆಮದು ಬೇರೆ ಅದ್ರ ಮೇಲ್ಮೇಲೆ ನಡೀತಾನೆ ಇರ್ತಾವ. ವಿಶೇಷವಾಗಿ ಎರಡೂ ಕಡೆ ಕೊಲೆ. ಈ ಅಪರಾಧಿಯ ಕ್ರಿಯೆಗಳು ಯಾಕೆ ನಡೀತಾವ ಇದ್ದಾವ, ಏನು ಕಾರಣ? ಇದು ಹಲವು ಮೊದಲನೇದಿರೋದು ಹಣ, ದುಡ್ಡು, ಜಾತಿ, ಧರ್ಮ, ನಮ್ಮದೇ ಹೆಚ್ಚಪ್ಪ ಇನ್ನೊಬ್ರು ಕಡಿಮೆದಪ್ಪ ಅನ್ನುವಂಥ ಅನೇಕ ಕಾರಣಗಳು ಈ ಕೊಲೆಗೆ ಕಾಮ ಪ್ರೇಮಕ್ಕೆ ಕಾರಣಗಳಾಗ್ತಾ ಇರ್ತಾವಂತ. ಇವುಗಳು ನೀಗಿಸೋದು ಹೆಂಗೆ, ಪರಿಹಾರ ಹೆಂಗಪ್ಪ ಅಂತೇಳಿ ಭಾಳಷ್ಟು ಸಲ ಯೋಚನೆ ಮಾಡಿದ್ದದ. ಈಗ ನೋಡ್ರಿ, ತನಗೆ ಮನಸ್ಸು ಇಲ್ಲದೆ ಹೋಗಿದ್ರೆ ನೋಡ್ರಿ, ಪುಣೆದಲ್ಲಿ ಆಗಿದೆ ಘಟನೆ. ಅದರಲ್ಲೂ ಮುಖ್ಯವಾಗಿ ಈ ಕೇತನ್ ವಿಶಾಲ್ ಅಗರ್ವಾಲ್ ಅನ್ನೋರನ್ನ ಅಲ್ಲೇ ಲೋಹಾಗಢ್ ಅಂತ ಬರ್ತದೆ, ಐತಿಹಾಸಿಕ ಪ್ರಸಿದ್ಧ, ಅಲ್ಲಿ ಹೋಗಿ ಕಂದಕಕ್ಕೆ ನೂಕೆ ಬಂದಿದ್ದರಿಂದ ಘಟನೆ ನಡೀತದೆ. ಅದನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ಅವ ಭಾವಿ ಸತಿ ಶಿಯಾ ಗೋಯಲ್ ಮತ್ತು ಆಕೆ ಪ್ರಿಯಕರ ಚೇತನ್ ಬಾಬುಲಾಲ್ ಚೌಧರಿ. ಆಕೆಗೆ 20-21, ಆಕೆ ಗೆಳೆಯನಿಗೆ 22. ಮದುವೆ ಆಗಬೇಕಾದಂಥವ್ರು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ಈ ಕೇತನ್ ವಿಶಾಲ್ ಅಗರ್ವಾಲ್ ಅನ್ನುವಂಥವ್ರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತಹ ಮನೆತನದವರು, ದುಡ್ಡಿದ್ದಂಥವ್ರು. ಈ ದುಡ್ಡದ, ಯೌವನದ, ಗಂಡಿದ್ದಾನ, ಮದುವೆ ಆಗೋ ಫ್ಯೂಚರ್ದಲ್ಲೇ ಆ ವ್ಯಕ್ತಿಗೆ ತನ್ನ ಮನಸ್ಸಿಲ್ಲ ಅಂದರೆ ನೇರವಾಗಿ ಹೇಳಿ, ಇಲ್ಲಪ್ಪ ನೀವು ಬಾಳೆ ಮಾಡ್ಕೊಂಡು ಬೇಡ ಅಂತ ಹೇಳಬೇಕಾಗಿತ್ತು. ಮತ್ತು ಅದೇ ಕಾಲಕ್ಕೆ ತಂದೆ ತಾಯಿ ಅನ್ನೋರು ಸಹಿತ ಇವತ್ತು ವಿಚಾರ ಮಾಡುವಂಥ ಪರಿಸ್ಥಿತಿ ಅದ. ಯಾಕಂದ್ರೆ ಮಕ್ಕಳ ಮನಸ್ಸನ್ನು ತಿಳ್ಕೊಳ್ಳಾರ್ದ ನಾವು ನಮ್ಮ ಹೆಜ್ಜೆ ಇಡೋದು ಎಷ್ಟು ಸರಿ ಅಂತೇಳಿ. ಯಾಕಂದ್ರೆ ಈ ವಿಶೇಷವಾಗಿ ಶಿಯಾ ಗೋಯಲ್ ಅವ್ರದ್ದಂಥವ್ರು, ಅವ್ರ ತಂದೆ ತಾಯಿ, ಆ ಹುಡುಗಿ ತಂದೆ ತಾಯಿಗಳು ಇದನ್ನು ಮೊದಲು ವಿಚಾರ ಮಾಡಬೇಕಾಗಿತ್ತು, ಇದು ಕೊಡೋನು ಬೇಡಪ್ಪ ಇಲ್ಲೇ ಅಂತೇಳಿ. ಮೋಸ್ಟ್ಲಿ ಮನೆಯವ್ರು ಡಿಸ್ಕಷನ್ ಆಗಿರ್ತದೆ, ಅದಕ್ಕೆ ವಿರೋಧ ಬಂದಿರ್ತದೆ. ಆದರೂ ಸಹಿತ ಒತ್ತಾಯ ಮನೆತನದೇನೋ ಇರ್ಬೋದು, ಜಾತಿ ಇರ್ಬೋದು, ಮತ್ತೇನಿರ್ಬೋದು. ಇಲ್ಲಿನ ಹುಡುಗ ಬರ್ತಾ ಇದ್ದಾನೆ ಪ್ರಿಯಕರ ಹಾಕಿದ್ದು ಚೇತನ್ ಬಾಬುಲಾಲ್ ಚೌಧರಿ ಅಂತ 22 ವರ್ಷ. ಇವ್ರನ್ನ ಇಬ್ಬರಿಗೂ ಮದುವೆ ಮಾಡೋದಕ್ಕೆ ಒಪ್ಪಲಾರ್ದಾಗಿದನೋ ಎದಾಗಿದೋ ಆಗ್ಯದ. ಇವರಿಬ್ಬರು ಉಳ್ಕೊಂಡು ಪಾಪ ಇಲ್ಲೇ ರಿಯಲ್ ಎಸ್ಟೇಟ್ ಓನರ್ನ ಮಗ ಅಂದರೆ ವಿಶಾಲ್ ಅಗರ್ವಾಲ್ನ ಮಗ ಕೇತನ್ ಅವರನ್ನು ಕೊಲೆ ಮಾಡ್ತಾರೆ. ಇದು ದೊಡ್ಡ ದುರಂತ ಆಗಿ ಹೋಗ್ಬಿಡುತ್ತೆ. ಇನ್ನೊಂದು ಹಂತದನ್ನ ಒಂದು ಘಟನೆ ಇಲ್ಲಿಗೆ ತಮಿಳುನಾಡಿಂದು ಇಲ್ಲಿ ಬೆಂಗಳೂರಲ್ಲಿ ಬಂದಂಥದ್ದು. ಇಲ್ಲೇ ವಿಶೇಷವಾಗಿ ಆ ಹೆಣ್ಣುಮಗಳು ಬರ್ತಾಳೆ, ಇಲ್ಲಿ ಹುಡುಗಿ ಬರ್ತಾಳೆ. ಏನಪ್ಪ ಅಂದ್ರೆ ಅವಳು ತನ್ನ ಪ್ರಿಯಕರ ಜೊತೆ ಕುಡ್ಕೊಂಡು ತನ್ನ ಸಹೋದರಿ ತಂಗಿನ ಅಪ್ಪನ ಅವನು ಕೊಲೆ ಮಾಡಿಬಿಡ್ತಾಳೆ. ಇದು ಭಾಳ ನೋವಿನ ವಿಷಯ. ಶ್ವೇತಾ ಅನ್ನುವಂಥ ಹುಡುಗಿ ಮತ್ತು ಕೆನೆತ್ ಅನ್ನುವಂಥ ಆಕೆ ಪ್ರಿಯಕರ, ಇಬ್ಬರು ಇಲ್ಲೇ ಧರ್ಮ ಬೇರೆ ಬೇರೆ ಇದ್ದಾವ. ಹೀಗಾಗಿ ಆ ಕೆನೆತ್ತರ ಮದುವೆ ಬೇಡ ಅಂತ ಮನೆಯವರು ವಿರೋಧ ಮಾಡಿದ್ದಾರೆ. ವಿಶೇಷವಾಗಿ ಅವ್ರ ತಂದೆ ಸೋಮಸುಂದರ 52 ವರ್ಷ, ಪತ್ನಿ ಮುತ್ತುಲಕ್ಷ್ಮಿ ಮತ್ತು ಕಿರಿಯ ಮಗಳು ಸುಪ್ರಿಯಾ ಅದರಲ್ಲಿ ತಂದಿದ್ದು ವಿರೋಧ ಮಾಡಿದ್ದಕ್ಕಾಗಿ ಇಲ್ಲೇ ಮತ್ತು ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಶ್ವೇತಾ ಮತ್ತು ಕೆನೆತ್ ಅವರು ಲಿವಿಂಗ್ ಟುಗೆದರ್ ಆಗಿ ಉಳಿದಿದ್ದಾರೆ. ಒಬ್ರಿಗೆ ಮದುವೆ ಮಾಡೋದಿಲ್ಲ ಅಂದಾಗ ಕುಡ್ಕೊಂಡು ಬಾಳೆ ಮಾಡ್ಕೊಂಡು ಹೊರಟಿದ್ದಾರೆ. ಆದರೆ ಅದನ್ನು ವಿರೋಧಿಸಿ ನಿನಗೆ ನಾ ಆಸ್ತಿ ಕೊಡೋದಿಲ್ಲ, ಅದು ಇದು ಅಂತೇನೋ ಆಗ್ಯದ, ನಡಕ್ಕೆ ತಿಕ್ಕಾಟಾಗ್ಯದ. ಆಸ್ತಿ ಕೊಡೋದಿಲ್ಲ ಅಂದಾಗ ಸಹಜವಾಗಿ ಸಾಲ ಮಾಡ್ಕೊಂಡಂಥ ಈ ಹುಡುಗಿ ಶ್ವೇತಾ ತನ್ನ ಪ್ರಿಯಕರ ಜೊತೆಗೂಡಿ ಸಾಲ ನಮಗೆ ಪಾಲ ಕೊಡ್ರಿ ಅಂತ 30 ಲಕ್ಷ ರೂಪಾಯಿ ಪಾಲ ಕೊಡ್ರಿ ಅಂತ ಕೇಳ್ಕೊಗಿದ್ದಾಳಂತ ಸುದ್ದಿಗಳಿದ್ದಾವ. ಅದಕ್ಕೆ ಅಲ್ಲಿ ತಿಕ್ಕಾಟಾಗ್ಯದ. ಕೊನೆಗೆ ಒಬ್ಬನ ಅಪ್ಪನ ಚಾಗೊಂಡಿರೋದ ಅವರಿಬ್ಬರು ಬಾಯಿ ಮಾಡೋ ಮುಂದೆ ತಂಗಿ ಬಂದಿದ್ದಕ್ಕೆ ಸುಪ್ರಿಯಾರ್ ಕೊಲೆ ಮಾಡಿ ಹೋಗ್ತಾರೆ ಹೆಣ್ಮಗಳು. ಇವತ್ತು ಸಿಕ್ಕರು ಹಿಡಿದ್ರು ಆಮದು ಬೇರೆ. ಈಗ ಜೈಲ್ದಾಗ ಇಬ್ಬರಲ್ಲಿ ಅವ್ರು ಹೋಗ್ತಾ ಇದ್ದಾಳೆ. ಇಲ್ಲೇ ಅದೇ ಕಾಲಕ್ಕೆ ಈ ಒಬ್ಬ ಶಿಯಾ ಗೋಯಲ್ ಮತ್ತು ಆಕೆಯ ಪ್ರಿಯಕರ ಚೇತನ್ ಬಾಬುಲಾಲ್ ಚೌಧರಿ ಇವರು ಸಹಿತ ಒಳಗೆ ಹೋಗುವಂಥ ಪ್ರಸಂಗ ತಂದುಕೊಂಡಿದ್ದಾರೆ. ಇವೆರಡು ಘಟನೆಗಳನ್ನ ಯಾಕೆ ಒಂದು ರೆಫರ್ ಮಾಡಿ ನಾನು ನೋಡ್ತಾ ಇದ್ದೀನಪ್ಪ ಅಂತಂದ್ರೆ ಇವತ್ತು ಇಲ್ಲಿ ಯಾರ್ಯಾರು ತಪ್ಪುಗಳು ಅಂತ. ಯಾಕಂದ್ರೆ ಒಂದದ್ದು ಇಲ್ಲಿ ಭಾವಿಪತಿನ ಮದುವೆ ಆಗಿಲ್ಲ, ಫಿಕ್ಸ್ ಆಗ್ಯದ ಮದುವೆದು. ಆ ಫಿಕ್ಸ್ ಆದ ಮದುವೆ ಗಂಡ ಬಿಡ್ಬೋದಾಗಿತ್ತು ಹುಡುಗಿ ಮನಸ್ಸು ಮಾಡಿದರೆ. ಇಲ್ಲ ತನಗೆ ಬೇಕಾದಂಥ ಜೊತೆ ಹೋಗ್ಬೋದಾಗಿತ್ತು, ಅಲ್ಲಿ ಹೋಗಲಿಲ್ಲ. ಅಟ್ಲೀಸ್ಟ್ ತಂದೆ ತಾಯಿ ಆದರೂ ಕೇಳ್ಕೊಂಡು ಇದು ಹೌದಪ್ಪ ಇದು ಮಾಡಿ ಸರಿ ತಪ್ಪು ಅಂತ ಕೇಳ್ಬೇಕಾಯ್ತು, ಅದನ್ನೂ ಮಾಡಲಿಲ್ಲ. ಹೀಗಾಗಿ ಅದೊಂದು ದುರಂತ ಹೋಗ್ಬಿಡ್ತದೆ. ಪಾಪ
ಹುಡುಗ 26 ವರ್ಷದ ಚೇತನ ಇದ್ದಂಥವ ಬಲಿಯಾಗಿ ಹೋಗ್ಬಿಡ್ತಾನೆ ಇವರಿಬ್ಬರದು. ಇದಕ್ಕೆ ಯಾರೋ ಮಾಡಿದ್ದಪ್ಪ, ಯಾರೋ ಶಿಕ್ಷೆ ಏನು ನಡೆದ್ರು ಗೊತ್ತಿಲ್ಲ. ಈಗ ಇನ್ನೂ ಎನ್ಕ್ವೈರಿ ಆಗುವಂಥದ್ದು. ಮತ್ತು ಇದೇ ಕಡೆ ಇನ್ನೊಂದು ಇಲ್ಲ, ತನ್ನ ಪ್ರಿಯಕರ ಜೊತೆ ಕೂಡ ತಮಿಳುನಾಡಿನ ಸೋಮಸುಂದರ್ ಮತ್ತು ಅವರ ಪತ್ನಿ ಮುತ್ತುಲಕ್ಷ್ಮಿನ ಮತ್ತು ಕಿರಿಯ ಮಗಳು ಅಂದರೆ ಅವಳ ಸಣ್ಣ ತಂಗಿನ ಸುಪ್ರಿಯಾರ 19 ಕೊಲೆ ಮಾಡ್ತಾಳೆ. ಶ್ವೇತಾ ತನ್ನ ಪ್ರಿಯಕರನ ಜೊತೆ ಕೂಡ ಕೆನೆತನ ಜೊತೆ ಕೂಡ ಶೇರ್ ಮಾಡ್ತಾಳೆ. ಇದು ಆಸ್ತಿಗಾಗಿ ಮತ್ತು ನನ್ನ ಮದುವೆ ಮಾಡಲಿಲ್ಲ ಅನ್ನೋದಕ್ಕಾಗಿ ಅವ್ರ ತಂತೆಗಳು ನಮ್ಮ ಧರ್ಮೀಯರ ಬಿಟ್ಟು ಬೇರೆದನ್ನು ಆಗ್ತಾ ಇದ್ದೆ ಅನ್ನೋ ಕಾರಣಕ್ಕಾಗಿ ಇವೆರಡೂ ನೋಡಿದಾಗ ಸಾಮ್ಯತೆಗಳು ಏನಿದ್ದಾವಪ್ಪ ಹೇಳಿರ್ತಂದ್ರೆ ಎರಡೂ ಕಡೆಯೂ ಏನಪ್ಪ ಅಂತಂದ್ರೆ ಪ್ರೀತಿ ಮುಖ್ಯ ಕೆಲಸ ಮಾಡ್ಲಿಕ್ಕತ್ತದ. ಅದೇ ಕಾಲಕ್ಕೆ ಹಣನೂ ಮುಖ್ಯ ಕೆಲಸ ಮಾಡ್ತದೆ. ಮಾರ್ಕ್ಸಲ್ಲಿ ಭಾಳ ಸಲ ನಾನು ಪುಸ್ತಕ ಇರ್ತೀನಿ ನಾವು. ಈ ದೇಶದ ಅನೇಕ ಸಮಸ್ಯೆಗಳಿಗೆ ನಮ್ಮ ಬಡತನಕ್ಕೆ ಮಧ್ಯದಕ್ಕೂ ಮಾರ್ಕ್ಸ್ ಹೇಳಿದಂಥ ಮಾತುಗಳು ಸತ್ಯ ಅನ್ನಿಸ್ತಾ ಇದ್ದಾವೆ. ದುಡ್ಡು ಎಲ್ಲದಕ್ಕೂ ಕಾರಣ ಆಗ್ತದೆ, ಅರ್ಥ ಎಲ್ಲದಕ್ಕೂ ಕಾರಣ ಆಗ್ತದೆ ಅಂತ ಇಲ್ಲಿ ಅರ್ಥ ಅನ್ನೋದು ಈ ಎರಡನೇ ಒಂದು ಪ್ರಕರಣದಲ್ಲೇ. ಮೊದಲನೇ ಪ್ರಕರಣದಲ್ಲಿ ಏನದಪ್ಪ ಅಂದ್ರೆ ಅಲ್ಲಿಯೂ ಶ್ರೀಮಂತ ಇದ್ದಾನೆ, ಎಲ್ಲನೂ ಅದ. ಆದರೆ ಅವಳಿಗೆಲ್ಲ ಅದು ಸಹಿತ ಕಾಮ ಪ್ರೇಮದ ಕಥೆ ಜೊತೆಗೆ ಅರ್ಥದಿದ್ದು ಸಹಿತ ಎರಡನೇ ನಂಬರ್ ಅದ. ಬಟ್ ಇಲ್ಲಿ ಟೋಟಲಿ ಎರಡೂ ಈ ಒಂದು ಕೇಸ್ಗಳಲ್ಲೇ ಏನಪ್ಪ ಅಂದ್ರೆ ಸಾಮ್ಯತೆಗಳಿದ್ದಾವೆ. ಪ್ರೀತಿ ಅನ್ನುವಂಥದ್ದು ಇಲ್ಲೇ ಏನಪ್ಪ ಅಂತಂದ್ರೆ ಈ ದುರಂತಗಳಿಗೆ ಕಾರಣ ಆಗ್ತಾಯಿದೆ. ಈಗ ನಾವು ಯಾಕೆ ಇದನ್ನು ಮಾತಾಡೋದಪ್ಪ ಅಂತಂದ್ರೆ ಇಂಥ ಘಟನೆಗಳು ಆಗಬಾರ್ದಾಗಿದೆ ನಮ್ಮ ಸಮಾಜದಲ್ಲೇ. ಆಗಬಾರ್ದಾದ್ರೆ ಏನು ಮಾಡ್ಬೇಕಾಗಿದೆ ಅಂದ್ರೆ ಇವತ್ತು ಎಲ್ಲರೂ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದರೆ ಯಾವ ಕಾಲಕ್ಕೂ ವಿರೋಧನ ತಿಕ್ಕಾಟಿದು ಧರ್ಮದ ನರಕ, ಜಾತಿ ನರಕ, ಹಣದ ನರಕ ಮಧ್ಯದಲ್ಲಿ ಆಗ್ತಾನೆ ಇರ್ತಾವೆ. ಇವುಗಳನ್ನ ನಾವು ಸಮಾಧಾನದ ನಿತ್ಯ ಸಮಾಧಾನ ಚರ್ಚೆ ಮಾಡ್ಕೊಂಡು ದೂರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಏನು ಅಂತೇಳಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಮೊದಲನೇ ಗಂಟೆದಾಗ ಹುಡುಗಿನ ಅವ್ರ ತಂದೆ ಕೇಳಬೇಕಾಗಿತ್ತು, ಯಾಕಪ್ಪ ಅದನ್ನು ಆಗ್ತೇವಲ್ಲ ಅಂತೇಳಿ ಕೇಳ್ಕೊಂಡು ಮಾಡ್ಬೇಕಾಗಿತ್ತು. ಮಾಡಲಿಲ್ಲ, ಎಲ್ಲಿ ಫಿಕ್ಸ್ ಮಾಡಿದ್ರು. ಆ ಹೆಣ್ಮಗಳಾದ್ರ ಕಡೆಗೆ ಹೋಗ್ಲಿಪ್ಪ, ನಮ್ಮಪ್ಪ ಫಿಕ್ಸ್ ಮಾಡಿದಾನ, ಇಲ್ಲ ಮತ್ತು ಅವ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗ್ಬೇಕಾಗಿತ್ತು. ಅಮಾಯಕ ವ್ಯಕ್ತಿನ ಕೊಲೆ ಆಗಿ ಹೋಗಿಬಿಡ್ತಾಳೆ ಅನ್ನುವಂಥ ಒಂದು ಮಾತು ಇನ್ನೂ ಏನು ನಡೆದನ್ನು ಗೊತ್ತಿಲ್ಲ. ಇದೊಂದು ಮೇಲ್ಕಾಣುವ ಮೇಲ್ಪದರದ ಮಾತು. ಇಲ್ಲಿ ಒಬ್ಬೊಬ್ಬರು ಸ್ವಲ್ಪ ತಮ್ಮದು ತಿಳ್ಕೊಂಡು ಅರ್ಥ ಮಾಡ್ಕೊಂಡಿದ್ರೆ ಇಲ್ಲಿ ನಮಗೇನಪ್ಪ ಅಂದರೆ ಚೇತನ್ ಅನ್ನುವಂಥ ಹುಡುಗನ ಸಾವಾಗ್ತಿರಲ್ಲ. ಅದೇ ಕಾಲಕ್ಕೆ ಅವು ಮನೆಯಲ್ಲಿ ಸ್ವಲ್ಪ ಪಾಪ ವಯಸ್ಸಿಗೆ ಬಂದಂಥ ಮಗ ಹೋಗಿಬಿಟ್ರು. ಅವ್ರಿಗೆ ಎಷ್ಟು ತ್ರಾಸಾಗಿರ್ಬಾರ್ದು. ವಯಸ್ಸಾದಂಥ ವಿಶಾಲ್ ಅಗರ್ವಾಲ್ ಆಗಿರ್ಬೋದು, ಅವ್ರ ತಾಯಿಗೆ ಆಗಿರ್ಬೋದು, ಅವ್ರಿಗೆ ನೋವು ಆಗಿರ್ತದೆ. ಅದೇ ಕಾಲಕ್ಕೆ ಇಲ್ಲೂ ಸಹಿತ ಅದ ಅಪ್ಪ ಅಮ್ಮ ತಂಗಿ 3 ಜನರ ಹತ್ಯೆಗೈತಾಳೆ ನಮ್ಮ ಮಗಳು. ಅದಕ್ಕಿಂತಲೂ ತನ್ನ ಕೆರೆತನ ಜೋಡಿ ಇದ್ಕೊಂಡು ಬರೋ ಕಾಲಕ್ಕೆ ಪಾಲು ಬರ್ತಿತ್ತು, ಮಾಡ್ತಿತ್ತು. ಮತ್ತು ಅವರು ತಂದೆ ತಾಯಿಗಳು ಸಹಿತ ಆಯಿತು ಅವನೇನ ಪಾಲ ತೊಗೊಂಡು ಹೋಗು, ಬಾಳೆ ಮಾಡುವ ಅಂತ ಬಿಡಬೇಕಾಗಿತ್ತು. ಇವು ಯಾಕೆ ಬರ್ತಾಯಿಲ್ಲ ನಮ್ಮಲ್ಲಿ ಅಂತ ಈ ದೊಡ್ಡ ಮನಸ್ಸುಗಳು ಯಾಕೆ ಬರ್ತಾಯಿಲ್ಲ? ಅವ್ರ ಬದುಕಿಗೆ ನೆಲೆಯನ್ನು ಒದಗಿಸೋದು ಕೆಲಸಗಳು ತಂದೆ ತಾಯಿ ಆದವ್ರು ಮಾಡಬೇಕು. ಜೊತೆಗೆ ಮಕ್ಕಳು ಸಹಿತ ತಮ್ಮನ್ನು ತಿಳ್ಕೊಬೇಕಾಗಿದೆ. ಒಬ್ಬರೊಬ್ಬರು ತಿಳ್ಕೊಂಡು ಹೋದ್ರೆ ಒಳ್ಳೆಯದು ಅಂತ. ಅಂದ್ರೆ ಈ ದೇಶದ ಭಾಳಷ್ಟು ಏನಪ್ಪ ಅಂತಂದ್ರೆ ಹತ್ಯೆಗಳು ಕೊಲೆಗಳು ಎದ್ರ ಮೇಲೆ ಆಗ್ತಾವಪ್ಪ ಅಂದ್ರೆ ದುಡ್ಡಿನ ಸಲುವಾಗಿರೆ, ಜಾತಿ ಸಲುವಾಗಿರೆ, ಧರ್ಮ ಸಲುವಾಗಿರೆ, ನೀವು ಆ ಧರ್ಮದವರು ನೀವು ಈ ಧರ್ಮದವರು ಅನ್ನೋ ಕಾರಣಕ್ಕಾಗಿ ಮಾನವೀಯ ಕೆಲವೊಂದಿಷ್ಟು ಬಿಹೇವಿಯರ್ ಇರ್ತಾವೆ ಮನುಷ್ಯನು. ಅದು ಹೆಂಗೆ ಇರೋ ಪ್ರೀತಿ ಅನ್ನೋದು ಯಾರು ಕೇಳಿ ಹುಟ್ಟುವುದಿಲ್ಲ ಮತ್ತು ಯಾರನ್ನು ಕೇಳಿ ಸಾಯೋದಿಲ್ಲದು. ಸಮಯ ಬಂದಾಗ ತನ್ನ ಸತ್ತು ಹೋಗ್ತದೆ, ಹುಟ್ಟುತ್ತದೆ, ಸಾಯ್ತದೆ, ಜೀವನ ನಡೆಯುವಂಥದ್ದು. ಈ ಸಂದರ್ಭದಲ್ಲೇ ಹಿರಿಯರಾದಂಥವರು ದೊಡ್ಡ ಮನಸ್ಸನ್ನು ಇನ್ನಾದರೂ ಮುಂದಿನಗಳಲ್ಲಿ ಮಾಡಬೇಕಾಗಿದ್ದು ಅಂತೇಳಿ. ಯಾಕಂದರೆ ಯಾರಿಗಾದರೂ ಒಬ್ಬರು ಮದುವೆ ಮಾಡ್ಕೊಳ್ಬೇಕು, ಅವ್ರ ಬಾಳೆಗೆ ಅವ್ರು ಹಚ್ಚಿಬಿಟ್ಟಿದ್ರಪ್ಪ ಅಂತಂದ್ರೆ ತಾವು ಉಳಿತಿದ್ರು. ಇಲ್ಲಿ ಸೋಮಸುಂದರ್ ಒಬ್ಬ ಸಂಕೇತದಷ್ಟು ಅವರು ಸೋಮಸುಂದರ್ ಆಗಿರ್ಬೋದು, ಅವರ ಮಿಸಸ್ ಮುತ್ತುಲಕ್ಷ್ಮಿ ಆಗಿರ್ಬೋದು. ಅದರಲ್ಲೂ ಸೋಮಸುಂದರ್ ಅವರು ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಭಾಳಷ್ಟು ವಿರೋಧ ಮಾಡಿದಿರೋದು ಕಾಣ್ತದೆ. ಅದರ ಪರಿಣಾಮನ ಕೊನೆಗೆ ತಂದೆಯನ್ನು ಸಹಿತ ಶ್ವೇತಾ ಇದ್ದವಳು ಕೊಲ್ಲುವಂಥ ಪ್ರಯತ್ನ ಮಾಡಿದಳು ಅಂತೇಳಿ ಈ ಆರಂಭಿಕ ರಿಪೋರ್ಟ್ಗಳೆಲ್ಲ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ಸ್. ಇದರಿಂದಾಗಿ ನಾವು ಎಲ್ಲರೂ ಕಲಿಯುವಂಥದ್ದು ನೆನ್ಪಿಡುವಂಥದ್ದು ಏನಪ್ಪ ಅಂತಂದ್ರೆ ಆದಷ್ಟು ಎಲ್ಲರೂ ದೊಡ್ಡ ಮನಸ್ಸನ್ನು ಮಾಡಬೇಕು. ತಂದೆ ತಾಯಿ ಆಯ್ತು, ಹಿರಿಯರಾಯ್ತು, ನೋಡಪ್ಪ ಇದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಜಾತಿ ಗಂಟ, ಮಾಬ್ ಲಿಂಚಿಂಗ್, ಆ ಲಿಂಚಿಂಗ್ ಇಂಥೆಲ್ಲ ಕೇಳ್ತಾ ಇರ್ತೀವಿ. ಇವೆಲ್ಲ ಮಾಡೋದ್ರಿಂದ ಇನ್ನಷ್ಟು ನಾವು ಗೊಂದಲ ಅನುಭವಿಸ್ತೀವಿ, ನಾವು ಮತ್ತೇನೂ ಇಲ್ಲ. ಅದೇ ಕಾರಣಕ್ಕೆ ಇವರು ಸಹಿತ ಯುವಕರು ಸಹಿತ ಸ್ವಲ್ಪ ಸಮಾಧಾನ ನಿಂತು ವಿಚಾರ ಮಾಡಿ ಸರಿಯೋ ತಪ್ಪು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅವ್ರು ಕೊಡದೇ ಇದ್ದು ಸಹಿತ ನಾಳೆ ಸಿಗ್ತಿತ್ತು ಅವ್ರ ಆಸ್ತಿ ಪಾಲ ಎಲ್ಲಿ ಹೋಗ್ತಿತ್ತು. ಬೇಡ ಒಳ್ಳೆ ಎಜುಕೇಟೆಡ್ ಇದ್ದಾಳೆ, ಬಿಟೆಕ್ ಮಾಡಿ ಅಂತ ಹುಡುಗಿದ್ದಾಳೆ, ಇವಳು ಶ್ವೇತಾ ಇದ್ದಾವಳು, ಸಾಕಷ್ಟು ಗಳಿಸುವಂಥದ್ದು. ಸಾಲ ಆಗಿರ್ಬೋದು, ಸಾಲ ಹಿಡಿಯೋದು ಶಕ್ತಿ ಅವ್ರಲ್ಲದು ಮಾಡಬೇಕಾಯ್ತು. ಅದೆಲ್ಲ ಆಗಲಾರ್ದ ಈ ದುರ್ಘಟನೆಗಳಾಗಿ ಹೋಗ್ಬಿಟ್ಟು ಏನೋ ಆಗಲಿ ಈ ಇಂಥ ಘಟನೆಗಳಿಗೆ ಸಂಯಮದ ನಿಲುವು, ವಿಚಾರ ಮಾಡುವಂಥ ಒಂದು ಶಕ್ತಿಯನ್ನು ಎಲ್ಲರೂ ಬೆಳೆಸ್ಕೋಬೇಕಾಗಿದೆ. ಮತ್ತು ಎಲ್ಲಕ್ಕಿಂತ ದೊಡ್ಡದು ಏನಪ್ಪ ಅಂದ್ರೆ ಜಾತಿ, ಧರ್ಮ, ಕುಲ, ಗೋತ್ರ ಇವುಗಳ ಬಗ್ಗೆ ಭಾಳಷ್ಟು ವಿಚಾರ ಮಾಡಲಾರ್ದೆ ಇಂದಿನ ಯುವಕರ ಜೊತೆಗೆ ಅವರ ಬಯಕೆ ಬದುಕನ್ನು ಅವ್ರಿಗೆ ಕೊಡಿಸ್ಬೇಕು. ನಾವು ಹೇಳಿದಂಗೆ ನಡೀರಿ ಅನ್ನೋಕ್ಕಿಂತಲೂ ಅವ್ರು ಬಯಸಂಗೆ ನಡೆಯುವಂಥದ್ದು ತಪ್ಪಾಯಿದ್ರು ಹೇಳುವಂಥದ್ದು ಅಷ್ಟ. ಅವ್ರು ತಿದ್ಕೊಳ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟು ವಿಷಯ ಅಂತಂದ್ರೆ ಸರಿ ಅನಿಸುತ್ತೆ ನಿಮಗೆ. ನೀವು ಸರಿ ಇಲ್ಲರಿ, ತಪ್ಪನ್ರಿ. ಆದರೆ ಸಾಯುವಂಥ ನಿರ್ಧಾರ, ಕೊಲೆ ಮಾಡುವಂಥ ನಿರ್ಧಾರಗಳು ಮಾಡೋದು ಏನದಲ್ಲ
ಇದು ಅಪರಾಧ, ಇದು ಆಗಬಾರ್ದು ನಮ್ಮಲ್ಲೇ. ಅದು ನಿಲ್ಲಬೇಕಾಗಿದ್ರೆ ಇಲ್ಲೆಲ್ಲರೂ ಸಂಯಮದ ಚಿಂತನೆ ಮಾಡಿ ಇಂಥ ಸಮಸ್ಯೆಗಳನ್ನು, ಸೂಕ್ಷ್ಮ ಸಮಸ್ಯೆಗಳಾಗ್ತಾವೆ ಮಾನಸಿಕವಾಗಿ, ಅವುಗಳನ್ನ ದೂರ ಮಾಡ್ಕೊಂಡು ಬದುಕುವಂಥ ವ್ಯವಸ್ಥೆ ಆಗಬೇಕು ಅನ್ನೋದು ಒಂದು ಸಣ್ಣ ಅಭಿಪ್ರಾಯ. ನಿಮ್ಗೆ ಏನು ಅನಿಸ್ತದೆ? ನಿಮ್ಮ ಅನಿಸಿದ ಮಾತು ಹೇಳಿರಿ, ಟೀಕಾ ಮಾಡಿರಿ, ಬೇಡ ಇಲ್ಲಪ್ಪ ಸರಿ ಐತಿ ಅಂತಲ್ರಿ, ಏನು ಅನ್ನೋದು ಬರ್ರಿ, ಮಾತಾಡ್ತಾ ಇದ್ದು ಬರ್ರಿ, ಅಭಿಪ್ರಾಯ ತಿಳಿಸ್ತಾ ಇದ್ದು ಬರ್ರಿ ಅಂತ ಹೇಳ್ತಾ H16 ನ್ಯೂಸ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.